ನಡೆಯುವುದರ ಮೂಲಕ ಈ ಒಂದು ಸಭಾಭವನ ಉದ್ಘಾಟನೆಯನ್ನು ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡ್ರೆ ಮೊದಲಿಗೆ ಗಣಪತಿ ದೇವರನ್ನು ಪ್ರಾರ್ಥಿಸುತ್ತಾ ಅದೇ ರೀತಿ ನಮ್ಮ ಸಾನ್ನಿಧ್ಯಾದಂಥ ನಾಗದೇವರಿಗೂ ನಮಸ್ಕರಿಸುತ್ತಾ ಗಜಾನನ ಭಜನಾ ಮಂದಿರ ಇದರ ಗಜಾನನ ದೇವರಿಗೆ ಚೈತನ್ಯ ಪೂಜೆ ಹಾಗೂ ಈ ಸಮಾರಂಭದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಾಗೂ ಈ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವ ಕೆ.ವಿ. ಕಸ್ತೂರಿ ಶಂಕರ್ ಅವರೇ, ಹಾಗೆಯೇ ಇವತ್ತಿನ ಈ ಸಭಾಭವನವನ್ನು ಉದ್ಘಾಟನೆ ಮಾಡಿದಂಥ ಪೂಜ್ಯರಾದ ಡಾಕ್ಟರ್ ಚನ್ನಕೇಶವ ದೇವಸ್ಥಾನದ ಅನುವಂಶಿಕ ಮುಖ್ಯಸ್ಥರಾದ ಡಾಕ್ಟರ್ ಹರಪ್ರಸಾದ್ ಅವರೇ, ಹಾಗೆ ಇವತ್ತಿನ ಈ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿರುವ ಮುಖ್ಯಸ್ಥರಾದ ನಮ್ಮ ಆತ್ಮೀಯರಾದಂಥ ಶ್ರೀ ವೆಂಕಟಪ್ಪಗೌಡರವರೇ, ಕಾಯಕಡಿ ಕಲ್ಕೋಡ ದೇವಸ್ಥಾನದ ಆಡಳಿತ ಧರ್ಮದರ್ಶಿಯವರಾದಂಥ ನಮ್ಮ ಈ ಕಾರ್ಯಕ್ರಮದ ಹಿಂದೆ ಭಜನಾ ಮಂದಿರ 2002ರಿಂದ ಪ್ರಾರಂಭ ಆದ ದಿನಗಳಿಂದ ನಮ್ಮೊಂದಿಗೆ ಯಾವಾಗಲೂ ಬೆನ್ನುತಟ್ಟಿ ಪ್ರೋತ್ಸಾಹಿಸುತ್ತಿರುವ ಪಿ.ಕೆ. ಉಮೇಶಣ್ಣವರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸುಳ್ಯ ವಲಯದ ಮೇಲ್ವಿಚಾರಕ ದಿನೇಶ್ವರವರೇ, ನಮ್ಮ ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವ ರವೀಶ್ ಪಡ್ಮಲೆಯವರೇ, ಅಲ್ಲದೆ ನಮ್ಮ ಈ ಸಮಿತಿಯ ಗಜಾನನ ಭಜನಾ ಮಂದಿರ ಅಧೀಕ್ಷಕರ ಇದರ ಅಧ್ಯಕ್ಷರಾದ ವಿಶ್ವನಾಥರವರೇ, ಹಾಗೆ ಇಲ್ಲಿ ಸೇರಿರುವ ಎಲ್ಲ ನನ್ನ ಆತ್ಮೀಯ ಭಕ್ತಾಭಿಮಾನಿಗಳು. ಈ ಜಯನಗರ ಪ್ರದೇಶ ಒಂದು ರೀತಿಯ ಬಾರಿ ಕುಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಿಂದೆ ಒಂದು 25 ವರ್ಷಗಳ ಹಿಂದೆ ಕುಡಿಯುವ ನೀರಿಲ್ಲ, ರಸ್ತೆಗಳಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಇಲ್ಲಿ ಧಾರ್ಮಿಕ ಚಟುವಟಿಕೆಗಳಿಲ್ಲ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಲ್ಲ, ಧಾರ್ಮಿಕವಾಗಿ ಯಾರನ್ನು ಆಚರಣೆ ಮಾಡಬೇಕಾದ್ರೆ ಏನೂ ಇರಲಿಲ್ಲ. ಹಾಗಿರುವಾಗ ಇಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರ, ನಮ್ಮ ಈ ಊರಿನ ಎಲ್ಲ ಪ್ರಮುಖರು ಸೇರಿಕೊಂಡು ಶ್ರೀ ಗಜಾನನ ಭಜನಾ ಸೇವಾ ಸಮಿತಿ ಎಂಬುದನ್ನು 2002 ನವೆಂಬರ್ 14ರಂದು ದಿವಂಗತ ಬೈಕೋಡಿ ಪದ್ಮೇಗೌಡರ ದಿವ್ಯಾಸದಿಂದ ಉದ್ಘಾಟನೆಗೊಳಿಸಲಾಯಿತು. ಅಂದ್ರೆ ನಾವು ಒಂದು ಶ್ರೀರಾಮ ಭಜನಾ ಮಂದಿರ ನಡೆಯಲಿರುವ ಏಕಭಜನೆಯ ಪ್ರಯುಕ್ತ ಒಂದು ಉಲ್ಪೆ ಕಾಣಿಕೆಯನ್ನು ತಗೊಂಡೋಗುವುದು, ಆ ನಂತರದ ದಿನಗಳಲ್ಲಿ ವಾರಕ್ಕೊಂದು ಭಜನೆಯನ್ನು ಮಾಡುತ್ತಾ ಇರುವುದು, ಹೀಗೆ ನಾವು ಯೋಚನೆ ಮಾಡಿ ಸಂಘವನ್ನು ಪ್ರಾರಂಭ ಮೆರವಣಿಗೆ ಆಯಿತು. ನಾ ಭೂತ ನ ಭವಿಷ್ಯಕ್ಕೆ ಎನ್ನುವ ಹಾಗೆ ಒಂದು ಮೆರವಣಿಗೆ ಆಯಿತು. ಆ ನಂತರದ
ಮೇಲ್ಮಟ್ಟಕ್ಕೆ ನಾವು ಬಂದಿದ್ದೇವೆ ಅಂತೇಳಿ ಖಂಡಿತ ನಮಗೆ ಅನಿಸ್ತಾ ಇದೆ. ಅದು ಆ ದೀಪ ಅವತ್ತು 12 ವರ್ಷಗಳ ಹಿಂದೆ ಬೆಳಗಿದಂಥ ದೀಪ ನಮಗೆ ಕಾರಣವಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ಸಿಂಧು ನಾಗರಿಕತೆಯಿಂದ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಪಶುಪತಿಯನ್ನು ಪೂಜಿಸ್ತಾ ಇದ್ದಂತೆ. ನಮ್ಮ ಸಂಸ್ಕೃತಿಯೇ ಹಾಗೆ, ಆ ಸಂಸ್ಕೃತಿ ನಡೆದು ಬಂದಂತಹ ದಾರಿಯೇ ಹೀಗೆ. ಆದ್ದರಿಂದ ಇವತ್ತು ಬೆಳಗಿದಂತಹ ದೀಪ ಎಲ್ಲರ ಮನೆಯನ್ನು ಬೆಳಗಲಿ, ಎಲ್ಲರ ಮನಸ್ಸನ್ನು ಬೆಳಗಲಿ, ಎಲ್ಲರ ಸಮಾಜವನ್ನು ಬೆಳಗುವಂತಾಗಲಿ ಮತ್ತು ಎಲ್ಲರ ಒಂದು ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ ಇವತ್ತು ಬೆಳಗಿದೆ. ಎಲ್ಲರಲ್ಲಿ ಕೂಡ ಒಂದು ಆ ನಂಬಿಕೆ, ಪ್ರೀತಿ ಮತ್ತು ವಿಶ್ವಾಸ ಇವತ್ತು ಗಳಿಸಿದೆ. ಆದ್ದರಿಂದ ನಮ್ಮ ಎಲ್ಲ ದೇವಸ್ಥಾನಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಬ್ರಹ್ಮಕಲಶ ಇರ್ಬೋದು, ಪ್ರತಿಷ್ಠಾ ಮಹೋತ್ಸವ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ನಡೆಯಲಿಕ್ಕೆ ನಾವೆಲ್ಲ ಕಾರಣರು. ಇವತ್ತು ಬ್ರಹ್ಮಕಲಶೋತ್ಸವ ಅಥವಾ ಎಲ್ಲ ಸಮಾರಂಭಗಳು ಉತ್ತಮವಾಗಿ ನಡೀಲಿಕ್ಕೆ ಇವರು ಹೇಳಿದಾಗೆ ನಾವು ಬಡವರಾಗಿರ್ಬೋದು, ಆದರೆ ಕೊಡುವುದರಲ್ಲಿ ನಾವು ಕಡಿಮೆ ಇಲ್ಲ. 10 ರೂಪಾಯಿ ಇದ್ದರೆ 100 ರೂಪಾಯಿ, 100 ರೂಪಾಯಿ ಇದ್ದರೆ 200 ರೂಪಾಯಿಯನ್ನು ಕೊಟ್ಟು ನಾವು ಎಲ್ಲ ದೇವಸ್ಥಾನ ಮತ್ತು ದೇವಸ್ಥಾನಗಳಿರ್ಬೋದು, ದೇವಸ್ಥಾನಗಳನ್ನು ಬೆಳಗುವಂತೆ ನಾವು ಮಾಡಿದ್ದೇವೆ. ಆ ಮೂಲಕ ನಮ್ಮೆಲ್ಲರ ಮನಸ್ಸು ಬೆಳಗಲಿ. ಇವತ್ತು ದೀಪ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ವೇದಿಕೆಯಲ್ಲಿರುವಂತಹ ಹಾಗೂ ಸಮಿತಿಯ ಎಲ್ಲರಿಗೂ ಕೂಡ ವಂದಿಸಿ ಶ್ರೀ ದೇವಗಳು ಮತ್ತು ದೇವರು, ನಾವು ನಂಬಿದಂತಹ ದೇವರು ಎಲ್ಲರಿಗೆ ಒಳಿತನ್ನು ಉಂಟು ಮಾಡಲಿದ್ದೇವೆ ಆಶಿಸ್ತಾ, ಹಾರೈಸ್ತಾ, ಶುಭವನ್ನು ಹಾರೈಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಭಜನಾ ಸಂಘ, ಭಜನಾ ಮಂದಿರ ಜಯನಗರ, ಇದರ ಭಜನಾ ಮಂದಿರ ಹೊರತಾದರೂ ಕೂಡ ಈಗ ಒಂದು ಹೊಸ ವೈಭವಯುತವಾಗಿ ಕಾಣುವಂತೆ ಮಾಡಿದ್ದೀರಿ. ಅದೇ ರೀತಿ ಈ ಒಂದು ಭವನವನ್ನು ನಮ್ಮ ಕೈಯಿಂದ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀರಿ. ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಸನ್ಮಿತ್ರ ಕಸ್ತೂರಿ ಶಂಕರ್ರವರೇ ಹಾಗೂ ವೇದಿಕೆಯಲ್ಲಿರುವಂಥ ಮಾನ್ಯ ವೆಂಕಪ್ಪಗೌಡರವರೇ ಹಾಗೂ ಕೇಶವ ಮಾಸ್ಟರವರೇ ಹಾಗೂ ಎಲ್ಲ ದೈವದತ್ತಗಳು ಬಂದಿದ್ದಾರೆ ಧಾರ್ಮಿಕ ಭಾಷಣ ಮಾಡಲಿಕ್ಕೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹಾಗೂ ನಮ್ಮ ಕಲ್ಪುರ ದೇವಸ್ಥಾನದ ಉಮೇಶ್ ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಿಸ್ತಾ, ಅದೇ ರೀತಿ ಸನ್ಮಾನ್ಯ ಅಶೋಕ್ ಪ್ರಭುಗಳಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಉಪಸ್ಥಿತಿ ಕಡ್ಡಾಯವಾಗಿರ್ತದೆ ಹಾಗೂ ಇರುತ್ತದೆ ಯಾವಾಗಲೂ ಕೂಡ. ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಭಕ್ತರನ್ನು ಕೂಡ ಸ್ಮರಿಸಿಕೊಳ್ತಾ, ಒಂದು ಭಜನಾ ಸಂಘವನ್ನು ಸಣ್ಣದಾಗಿ ಕಟ್ಟಿ ಆಮೇಲೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ 12 ವರ್ಷಗಳ ಕಾಲ ಅದು ಮುಂದುವರಿದು ಪುನಃ ಚೈತನ್ಯವನ್ನು ಪಡೆಯುವ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ರೀತಿಯ ಸಭಾಭವನವನ್ನು ನಿರ್ಮಿಸಿ ಅದರಲ್ಲಿ ಯೋಗ್ಯರಿಗೆ ಒಂದು ಅವಕಾಶ ಮಾಡಿಕೊಡುವಂತಹ ಒಂದು ಈ ಸುಸಂದರ್ಭ ಹಾಗೂ ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅತ್ಯಂತ ಸುಲಭವಾಗಿ ಮಾಡಲಿಕ್ಕೆ ಆಗುವಂತಹ ಕಾರ್ಯಕ್ರಮ ಬಹಳ ಒಳ್ಳೆಯದಾಗಿರ್ತದೆ. ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಾಗ ಒಂದು ಕನ್ನಡ ಭವನ ಕಟ್ಟಬೇಕು ಅಂತ ಆಯಿತು. ಅದೇ ರೀತಿ ಎಲ್ಲರೂ ಕೂಡ ಒಟ್ಟು ಮಾಡಿ ಒಂದು ಕನ್ನಡ ಭವನ ಕಟ್ಟಿದೆವು. ಅದರಲ್ಲಿ ಹೆಚ್ಚಂದರೆ ಒಂದು 300 ಜನ ಮುಂದೆ ಹೋಗುವುದಷ್ಟೇ ಕಷ್ಟಪಟ್ಟು. ಆದರೂ ಕೂಡ ಅದರಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಯಾವಾಗಲೂ ಫಲ ಇದ್ದೇ ಇರ್ತದೆ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಭಾಗ್ಯ ಆ ಮಹಾಗಣಪತಿ ನಿಮಗೆ ಕರುಣಿಸಲಿದ್ದ ಈ ಸಂದರ್ಭದಲ್ಲಿ ಹೇಳ್ತಾ, ಚೆನ್ನಕೇಶವ ಸ್ವಾಮಿಯ ಒಂದು ಅನುವಂಶಿಕ ಆಡಳಿತ ಮುಖ್ಯಸ್ಥರನಾಗಿ ನಾನು ಕಳೆದ 20 ವರ್ಷಗಳಿಂದ ಅಲ್ಲಿದ್ದೇನೆ. ಅಲ್ಲಿ ಇರುವುದು ಚೆನ್ನಕೇಶವ ದೇವರು ಮಾತ್ರ. 2ನೇ ತಾರೀಕು ಜನವರಿಯಿಂದ 12ನೇ ತಾರೀಕಿನವರೆಗೆ ಅತ್ಯಂತ ಅಚ್ಚರಿಯಾಗಿ ಜಾತ್ರೋತ್ಸವ ನಡೀತದೆ. ಈ ಜಾತ್ರೋತ್ಸವದಲ್ಲಿ ದೇವರಿರುವುದು ಚೆನ್ನಕೇಶವ ಮಾತ್ರ. ಹತ್ತಿರದ ಊರುಗಳಿಂದ ಎಲ್ಲ ಕಡೆಯಿಂದ ದೈವಗಳು ಎಲ್ಲ ಕಡೆಯಿಂದ ಬರ್ತದೆ. ಯಾಕಂದರೆ ನಮ್ಮ ದೈವನರ್ತಕರು ಈಗ ಇದು ಧಾರ್ಮಿಕ ಭಾಷಣ ಮಾಡಲಿಕ್ಕಿದ್ದಾರೆ. ಅವರಿಗೊಂದು ಸೂಚನೆ, ನಮ್ಮ ದೇವರ ಎದುರು ಪ್ರತ್ಯೇಶ್ವರಿ ಇದೆ, ಗುಡಿಗ ಇದೆ, ನಾಗ ಇದೆ, ಅದು ದೇವರನ್ನು ಕಾಯಲಿಕ್ಕೆ ಇರುವುದು ಅಂತ ಹೇಳಿ ಪ್ರತೀತಿ. ಅದೇ ರೀತಿ ದೇವರ ಮುಖ ಪಶ್ಚಿಮಕ್ಕೆ ಇದ್ದರೆ ಈಶಾನ್ಯ ಭಾಗದಲ್ಲಿ ಪಂಜುರ್ಲಿ ಇದೆ, ವನದುರ್ಗ ಇದೆ, ನಾಗ ಇದೆ, ಹಾಗೆ ಗುಳಿಗ ಇದೆ. ಅದಲ್ಲದೆ ಹತ್ತಿರದ ಗ್ರಾಮಗಳಿಂದ 4-5 ದೈವಗಳು ನಮಗೆ ಬರ್ತದೆ. ನಮ್ಮ ರಥೋತ್ಸವ ಬೇಕಾದಂದರೆ ಕಲ್ಪುರ ದೈವ ಬರಲೇಬೇಕಾಗ್ತದೆ. ಹಾಗೂ ಪ್ರತಿ ದಿವಸವೂ ಕೂಡ ದೇವರು ಹೊರಗೆ ಬರಬೇಕಾದ್ರೆ ಅಲ್ಲಿ ಒಂದು ದೈವ ಇರಲೇಬೇಕು. ಬರೀ ಪಟ್ಟಣ ಸವಾರಿ 2 ದಿವಸ ಮಾತ್ರ ದೈವಗಳು ಇರುವುದಿಲ್ಲ. ಉಳಿದ ದಿವಸ ಅಂತೆ ಎಲ್ಲ ರೀತಿಯ ಅವಾಗ ಸ್ನಾನ ಆಗಿ ಬರುವಾಗ ಕೂಡ ದೈವರ ತಯಾರಿರಬೇಕು. ಕೊಡಿ ಏರಿಸುವುದಾದ್ರೂ ದೈವ ಬೇಕು, ಕೊಡಿ ಇಳಿಯುವುದಾದ್ರೂ ದೈವ ಬೇಕು. ಹಾಗೆ ಈ ಒಂದು ಸಂಪ್ರದಾಯ ಬದ್ಧವಾದಂತಹ ಇದರಲ್ಲಿ ನಾವು
ದೇವರನ್ನು ಎಷ್ಟು ನಂಬುತ್ತೇವೆ ಅಷ್ಟೇ ದೈವಗಳನ್ನು ಕೂಡ ಆ ಒಂದು ನಂಬಿಕೆಯ ಒಂದು ಇದರಲ್ಲಿ ಬಳಕೆ ಮಾಡಿಕೊಂಡು ಆಗಾಗ ಬೇಕಾದಂಥ ಎಲ್ಲ ನಮಗೆ ಸೂಚನೆ ನೀಡಿದಂಥ ಸೂಚನೆಗಳನ್ನು ಪಾಲಿಸ್ತಾ ದೇವರಿಗೆ ಸಮಾಧಾನ ಮಾಡುವಂತಹ ರೀತಿಯಲ್ಲಿ ಬರ್ತಾ ಇತ್ತೀಚಿನವರೆಗೆ ನಾವು ನಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಮುಂದೆಯೂ ಸಹ ನಮ್ಮಿಂದ ಸಾಧ್ಯವಾದಷ್ಟು ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ಯೋಜನೆ ನಮ್ಮದು. ಇದಕ್ಕೆ ಪೂರಕವಾಗಿ ಇಂತಹ ಭಜನಾ ಮಂದಿರಗಳು, ಇಂತಹ ಸಭಾಭವನಗಳು ಇತ್ಯಾದಿ ನಡೆದಾಗ ಎಲ್ಲರಿಗೂ ಕೂಡ ಬಹಳ ಒಂದು ಆತ್ಮಸಂತೋಷವನ್ನು ಉಂಟು ಮಾಡುವಂತಹ ಕಾರ್ಯಕ್ರಮ. ಅಂದರೆ ಹತ್ತಿರದ ಹೊಸಗದ್ದೆಯವರೆಗೆ ದೇವರು ಬರ್ತಾರೆ ಜನವರಿ 11ನೇ ತಾರೀಕಿಗೆ. ಹಾಗೆ ಪ್ರತಿ ಬಾರಿಯೂ ಅಲ್ಲಿವರೆಗೆ ನಾವು ಬರ್ತಾ ಇರ್ತೇವೆ. ಹಾಗಾಗಿ ಈ ಒಂದು ಹತ್ತಿರದ ಭಜನಾ ಮಂದಿರ ನಮಗೆ ಗೊತ್ತು, ನಾವು ನೋಡಿದ್ದೇವೆ ಇದರ ಮೊದಲು ಕೂಡ. ಆದರೆ ಭಾವನವನ್ನು ಇವತ್ತಷ್ಟೇ ಈ ವರ್ಷಕ್ಕಷ್ಟೇ ಅವರು ದಯ ಮಾಡಿದ್ದಾರೆ. ಮುಂದಿನ ವರ್ಷ ಇದು ಖಂಡಿತವಾಗಿ ನಿರಂತರವಾಗಿ ಬೆಳೆಯಲಿಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಆ ಚನ್ನಕೇಶ್ವರ ದೇವರು ಮತ್ತು ಪರಿವಾರ ದೇವರುಗಳು ಎಲ್ಲರಿಗೂ ಕೂಡ ಉತ್ತಮ ಶಿವಾಶೀರ್ವಾದ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಸಿದ್ಧಿ, ಬುದ್ಧಿ, ಪ್ರಗತಿ, ಕೌಟುಂಬಿಕ ಸ್ನೇಹ ಎಲ್ಲವನ್ನು ಕೊಟ್ಟು ಕಾಪಾಡಲಿಕ್ಕೆ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ಮತ್ತು ಸುಂದರವಾಗಿರತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಸಭೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಶ್ರೀಯುತ ಕಸ್ತೂರಿ ಶಂಕರ್ ಅವರು. ಹೇಳಿದರು ನಮ್ಮ ಯಾರು ಕುಸುಮಣ್ಣ ಎಲ್ಲ ಇಲ್ಲಿ ಬಡವರು ಶ್ರೀಮಂತರಿಲ್ಲ ಅಂತ. ಆದರೆ ಶ್ರೀಮಂತ ಹೃದಯದವರಿದ್ದಾರೆ. ಆ ಶ್ರೀಮಂತ ಹೃದಯದಲ್ಲಿ ಒಬ್ಬರಾಗಿರತಕ್ಕಂಥ ಕಸ್ತೂರಿ ರಂಗಣ್ಣವರು. ರಂಗಣ್ಣಲ್ಲ, ಕಸ್ತೂರಿ ರಂಗಣ್ಣ. ಕಸ್ತೂರಿ ರಂಗಣ್ಣ ಬೇರೆ ಹೋರಾಟಕ್ಕೆ ಹೋದಾಗ ಕಸ್ತೂರಿ ರಂಗಣ್ಣ. ಹಾಗೆಯೇ ನಮ್ಮ ಚನ್ನಕೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯೇಶ್ವರಾಗಿರ್ತಕ್ಕಂಥ ಹಿರಿಯರು, ವೈದ್ಯರು ಆಗಿರತಕ್ಕಂಥ ನಮ್ಮ ಡಾಕ್ಟರ್ ಹರಪ್ರಸಾದ್ ಅವರೇ, ನಮ್ಮ ಟಿ ಕೆ ಉಮೇಶ್ ಅವರು ನನ್ನಿಂದ ಪೂರ್ವದಲ್ಲಿ ಮಹಾವಿಷ್ಣು ದೇವಸ್ಥಾನದ ಅಧ್ಯಕ್ಷರಾಗಿದ್ದರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಕಲ್ಕುಳ ದೇವಸ್ಥಾನದ ಅಧ್ಯಕ್ಷರಾಗಿರತಕ್ಕಂಥ ಆತ್ಮೀಯರಾಗಿರತಕ್ಕಂಥ ಟಿ ಕೆ ಉಮೇಶ್ವರವರೇ, ಈಗಾಗಲೇ ದೈವ ನರ್ತನದವರು ಅವರು ಮುಖ್ಯ ಭಾಷಣವನ್ನು ಮಾಡಬೇಕಾಗಿತ್ತು. ಕೊಡಮಳೆಯವರು ಅವರು ಮಾಡಿ ಆದಮೇಲೆ ಮತ್ತೆ ನನಗೆ ಅಲ್ಪ ಸ್ವಲ್ಪ ಸಿಗ್ತದೆ ಮತ್ತೆ ಮಾತಾಡೋಣ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಅವರೆಲ್ಲರನ್ನ ಕೊನೆಗೆ ನಿಮಗೆಲ್ಲ, ಯಾಕೆಂತಂದರೆ ಅದು ಮಾತಾಡಿದ್ಮೇಲೆ ಬೇರೆಯವರು ಮಾತಾಡಿದ್ರೆ ಡೈರೆಕ್ಟ್ ಆಗಿ ಬೇರೆ ಕಡೆ ಹೋಗ್ತದೆ. ಅವರು ಮಾತಾಡಿದರೆ ಕೊನೆಗೆ ಉಳಿಬೇಕಾಗ್ತದೆ. ಎಲ್ಲವರ ಕಿವಿಯಲ್ಲಿ, ಹೃದಯದಲ್ಲಿ, ಮನಸ್ಸಿನಲ್ಲಿ ಉಳಿಬೇಕಾದ್ರೆ ಕೊನೆಗೆ ಮಾತಾಡತಕ್ಕಂಥವರು ಉಳಿಯುವುದು. ಹಾಗಾಗಿ ಬಹುಶಃ ಅದನ್ನು ಕೊನೆಗೆ ಉಳಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಅಂತ ಪಡುಮಲೆಯವರೇ. ನಮ್ಮ ಅಶೋಕಣ್ಣ ಅದು ಯಾವಾಗಲೂ ಎತ್ತಿದ ಕೈ. ಯಾವುದಾದ್ರು ದೇವಸ್ಥಾನ ಅಥವಾ ಇತರ ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಅದು ನಮ್ಮ ಅಶೋಕಣ್ಣನ ಕೈ ಯಾವತ್ತು ಮುಂದೆ ಇರ್ತದೆ ಅಂತ ಅಶೋಕಣ್ಣವರೇ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರು, ಟೀಚರು, ಮೇಷ್ಟ್ರು ಆಗಿರತಕ್ಕಂಥ ಶ್ರೀಯುತ ನಮ್ಮ ಕೇಶವ ಮಾಸ್ಟರ್ ಅವರು. ನಿನ್ನೆ ನಾವೆಲ್ಲ ಒಂದು ಪ್ರೋಗ್ರಾಮಲ್ಲಿ ಇದ್ದೇವೆ. ನಿನ್ನೆ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ನಾವೆಲ್ಲಿದ್ದೆವು ಅಂತ ಕೇಶವ ಮಾಸ್ತರ್, ಹಿರಿಯರಾದ ಕೇಶವ ಮಾಸ್ತರ್ ಅವರೇ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಧವಗೌಡರು ಬರಬೇಕಿತ್ತು, ಯೋಜನಾಧಿಕಾರಿ ಬರಬೇಕಿತ್ತು. ಆದರೆ ಸೂಪರ್ವೈಸರ್ ಆಗಿರತಕ್ಕಂಥ ದಿನೇಶ್ ಅವರೇ. ನಮ್ಮ ವಿಶ್ವನಾಥರವರು ಬ್ಯಾಂಕಿನವರು, ಅವರೇ ಇವಾಗ ಇನ್ನೀಗ ಯಾಕೆ ಎತ್ತಿಗೆ ನಾನು ನೋಡೋದು. ವಿಶ್ವನಾಥ್ ಬ್ಯಾಂಕಿನವರೇ ಇದ್ದಾರೆ. ವಿಶ್ವನಾಥರವರೇ ನಮ್ಮ ಆತ್ಮೀಯ ಮಿತ್ರರು. ನೋಡಿ, ಎಲ್ಲ ಕೆಲಸ ಮಾಡಿ, ಎಲ್ಲ ಹಿಂದೆ ನಿಂತು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ನಾವು ಯಾರಿಗೂ ಗೋಚರಿಸಬಾರದು ಅಂತೇಳಿ ಆ ಕಡೆಗೆ ನಿಂತಿರತಕ್ಕಂಥ ಶಿವನಾಥರವರು, ಕಾಮತ್ರವರು, ಇನ್ನು ಸುಮಾರು ಜನ ಇದ್ದಾರೆ. ಬಹುಶಃ ನಿಮಗೆಲ್ಲರಿಗೂ ಈ ಸಂಘಟನೆ ಎಲ್ಲ ಮುಖ್ಯಸ್ಥರುಗಳೇ ಇಲ್ಲಿ ಬಹುಶಃ ಇವತ್ತು ತಾವೆಲ್ಲ ಅವರ ಮುಖ್ಯ ಭಾಷಣವನ್ನು ಕೇಳಲಿಕ್ಕೆ ತಾವೆಲ್ಲ ಆಸೀನರಾಗಿದ್ದೀರಿ. ಎಲ್ಲ ಭಕ್ತಾಭಿಮಾನಿಗಳು ತಾವೆಲ್ಲ ಇದ್ದೀರಿ. ನಮ್ಮ ಇನ್ನೊಂದು ಭಜನಾ ಮಂದಿರದ ಮುಖ್ಯಸ್ಥರಾಗಿರ್ತಕ್ಕಂಥ ಭಟ್ರು, ಗಣಪತಿ ಭಟ್ರು ಅಲ್ಲ, ಶ್ರೀಪತಿ ಭಟ್ರು, ಅರಂಬೂರ್ನ ಶ್ರೀಪತಿ ಭಟ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ಬಹುಶಃ ನೋಟ್ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಜನರು ಕೂಡ ಇಲ್ಲಿ ತಮ್ಮ ಮುಂದೆ ಇದ್ದಾರೆ. ನಾನೇನು ಜಾಸ್ತಿ ಮಾತನಾಡಲಿಕ್ಕಿಲ್ಲ. ನಮ್ಮ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ನಮ್ಮ ಕುಸುಮನ್ನ ನನಗೆ ಟಿ ಕೆ ಉಮೇಶ್ವರವರಿಗೆಲ್ಲ ಭಾರಿ ಆತ್ಮೀಯರು. ನನ್ನ ಕಚೇರಿ ಅಲ್ಲಿತ್ತು, ಅವರ ಹೋಟೆಲ್ ಪಕ್ಕದಲ್ಲಿ ಕಚೇರಿ ಇತ್ತು.
ಸಂಜೆ ಹೊತ್ತಿಗೆ ನಾವೆಲ್ಲ ಅಲ್ಲಿಗೆ ಚಾ ಕುಡಿಯೋಕ್ಕೆ ಹೋಗೋರು. ಅವರು ನೋಡಿದಾಗ ಏನಿಲ್ಲ, ಒಂದು ವೇದಿಕೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಕಸ್ತೂರಿ ಅವರೇ, ಹಾಗೆಯೇ ಈ ದೇವಸ್ಥಾನ ತಿಮ್ಮಕೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಹರಪ್ರಸಾದ್ ಅವರೇ, ಇವತ್ತಿನ ಪ್ರಮುಖ ಪ್ರಾರಂಭಿಕ ಭಾಷಣವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ರವೀಶ್ ಪರಮೇಶ್ವರವರೇ, ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಸನ್ಮಿತ್ರರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಾತಾ ಭಗಿನಿಯರೇ, ಮಕ್ಕಳೇ, ಈ ಒಂದು ವಿದ್ಯಾಮಂದಿರದ ಪ್ರಾರಂಭದಿಂದಲೂ ಸಹ ನಮ್ಮ ಕುಸುಮಾದವರು ನಮ್ಮ ಪಕ್ಕದಲ್ಲೇ ಒಂದು ಚಿಕ್ಕ ಹೋಟೆಲ್ ನಡೆಸ್ತಾ ಇದ್ರು. ಈಗ ಅವ್ರು ಚೆನ್ನಾಗಿದ್ದಾರೆ, ಅದು ಖುಷಿ ಆಗ್ತಾ ಇದೆ. ಆ ಚಿಕ್ಕ ಹೋಟೆಲ್ನಿಂದ ಒಂದು ಎತ್ತರಕ್ಕೆ ಹೋದ ಜಾಗ ಯಾರೂ ಗೊತ್ತಿಲ್ಲ. ಎಲ್ಲ ಮಕ್ಕಳು ಎರಡೆರಡು ಪದವಿಗಳನ್ನು ಪಡೆದ ಮಕ್ಕಳಿದ್ದಾರೆ. ಹಾಗಾಗಿ ಅದು ಅಭಿವೃದ್ಧಿ ಅಥವಾ ಸಾರ್ಥಕ ಜೀವನವನ್ನು ನೋಡುವಂಥ ಸಂದರ್ಭ. ಯಾವಾಗಲೂ ಒಂದಷ್ಟು ಹೋಟೆಲ್ನ ಕೆಲಸದ ಒಟ್ಟಿಗೆ ಆತಂಕಗಳು ಬಂದಾಗ ಹೋಟೆಲ್ ಬಿಟ್ಟು, ಅಲ್ಲಿ ಯಾರಿಲ್ಲ, ಹೋಟೆಲ್ ಸಿಂಗಲ್ ಮ್ಯಾನ್ ಹೋಟೆಲ್, ಆ ಹೋಟೆಲ್ ಕ್ಯಾಂಟೀನನ್ನು ಬಿಟ್ಟು ಈ ಧಾರ್ಮಿಕ ಸಮಸ್ಯೆಗಳಿಗೆ ಅತಿ ವೇಗವಾಗಿ ಸ್ಪಂದಿಸುವಂಥ ಕುಸುಮಾದರ ಆ ಪ್ರಯತ್ನ ಏನು 4 ಕಂಗಿನ ಮಧ್ಯೆ 4 ಸಿಮೆಂಟ್ ಶೀಟ್ನ ಮಧ್ಯೆ ಒಂದು ಭಜನಾ ಮಂದಿರ ಇತ್ತು. ಅವಾಗಲೂ ಸಹ ನಾನು ಇಲ್ಲಿ ಬಂದಿದ್ದೇನೆ. ಬೇರೆ ಬೇರೆ ಜವಾಬ್ದಾರಿ ಇದ್ದರಿಂದ ನಾನು ಇಲ್ಲಿ ಅವರೊಟ್ಟಿಗೆ ಹತ್ತಿರದಲ್ಲೇ ಇದ್ದೇನೆ. ಆಗ ಇದು ಇಷ್ಟು ದೊಡ್ಡ ಕಾಂಕ್ರೀಟಿನ ಕಟ್ಟಡಗಳಾಗಿ, ಒಂದು ಸಭಾಭವನವಾಗಿ, ಒಳ್ಳೆಯ ದೇವ ಮಂದಿರವಾಗಿ ಕಾಣ್ತದೆ ಅಂತ ಹೇಳಿದರೆ ಒಂದಷ್ಟು ಜನರ ಶ್ರಮ ಇದೆ. ಕುಸುಮಾದ ಒಂದು ವಿಶೇಷ. ಹಾಗಾಗಿ ಯಾರು ಪ್ರಯತ್ನವನ್ನು ಮಾಡ್ತಾರೋ ಆ ಜಾಗದಲ್ಲಿ ದೇವರು ಸೃಜಿಸ್ತಾನೆ ಅಂತ ಹೇಳುವಂಥದ್ದು. ಪ್ರಯತ್ನವೇ ಮಾಡದಿದ್ದರೆ ದೇವರು ಸೃಜಿಸ್ತಾರೆ ಇಲ್ಲ. ದೇವರಿದ್ದಾನೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ಏನೂ ಆಗುವುದಿಲ್ಲ. ನಮ್ಮ ಪ್ರಯತ್ನವೂ ಸಾಗಬೇಕಾಗಿದೆ. ಪ್ರಯತ್ನ ಸಾಗುವುದರೊಂದಿಗೆ ಇಡೀ ಈ ಜೈನಗಳ ಒಟ್ಟಾರದ ಎಲ್ಲ ಜನರನ್ನು ಒಂದು ತೆಕ್ಕೆಯಲ್ಲಿ ತಂದು ನಿಲ್ಲಿಸುವಂಥದ್ದು ವಿಶೇಷ. ತುಂಬ ಕಷ್ಟ. ಜನರನ್ನೆಲ್ಲರನ್ನು ಕೂಡಿಸಿ ಒಂದು ಕಾರ್ಯಕ್ರಮ ಮಾಡೋದು ಮತ್ತು ಅವರೆಲ್ಲರನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ನಡೆಸೋದು ಅಂತ ಹೇಳಿದ್ರೆ ತುಂಬ ಕಷ್ಟ. ಆದರೂ ಅವರೆಲ್ಲರ ಮನಸ್ಸನ್ನು ಗೆದ್ದು ಈ ಒಂದು ಅದ್ಭುತವಾದಂಥ ಒಂದು ಶಕ್ತಿಯ ಪೀಠವನ್ನು ಇಲ್ಲಿ ಮಾಡಿದ್ದಾರೆ. ಇದನ್ನು ಯಶಸ್ವಿಯಾಗಲಿ. ಇದರಿಂದ ತುಂಬ ಜನರಿಗೆ ಇಲ್ಲಿಯ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ತಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಬಹುಶಃ ಇದು ಹಿಂದೂ ಸಮಾಜದ ಸುವರ್ಣ ಯುಗ ಅಂತ ನಾನು ಒಮ್ಮೊಮ್ಮೆ ಕಲ್ಪಿಸಿಕೊಳ್ಳುವುದುಂಟು. ಯಾವಾಗ ಹಿಂದೂ ಅನ್ನಲಿಕ್ಕೆ ಹೆದರಿಕೆ ಇದ್ದು ಕೇಸರಿ ಪತಾಕೆಯನ್ನು ಹಾಕಲಿಕ್ಕೆ ಆತಂಕ ಇದ್ದಾಗ ನಾವು ನೋಡಿಕೊಂಡು ಬಂದಂಥ ಸನ್ನಿವೇಶ, ಅದೆಲ್ಲವನ್ನು ದಾಟಿ ಈಗ ಹೋಗಲಿ ಕಿಲೋಮೀಟರಿಗೊಂದು, ಅರ್ಧ ಕಿಲೋಮೀಟರಿಗೊಂದು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ. ಹೊಸದಾಗಿ ಅನೇಕ ಮೂಲೆಬಿದ್ದಿರತಕ್ಕಂಥ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇರೋದನ್ನು ನೋಡಿದರೆ ಇದು ಹಿಂದೂ ಸಮಾಜದ ಸುವರ್ಣ ಯುಗ ಅಂತ ಒಂದು ಕಲ್ಪನೆಯಲ್ಲಿ ಬರ್ತಾ ಇದೆ. ಸರಿಯಾಗಿ ನಾವು ಏನು ಕೆಲಸ ಮಾಡ್ತೇವೋ ಅದನ್ನು ಹಂಚಿ ಅದನ್ನು ಎನ್ಕರೇಜ್ ಮಾಡಿದಾಗ ನಾವು ಖಂಡಿತವಾಗಿ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದರೊಂದಿಗೆ ನಮ್ಮ ಮಕ್ಕಳು ಕೂಡ ಈ ತೆಕ್ಕೆಯಲ್ಲಿ ಸಿಕ್ಕುವ ಹಾಗೆ ಕೆಲಸವನ್ನು ಖಂಡಿತ ಜೋಡಿಸಬೇಕಾಗ್ತದೆ. ಈಗ ನಾವೇನು ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಈ ಒಂದು ವಿಚಾರದ ಒಳಗೆ ಸೇರಿಕೊಂಡ್ರೆ ಮಾತ್ರ ಈ ಸಂಸ್ಕೃತಿ ಸಮಾಚಾರ ಮುಂದುವರಿತದೆ. ಆ ದೃಷ್ಟಿಯಲ್ಲಿ ಕೂಡ ಮಕ್ಕಳನ್ನು ಇದರೊಟ್ಟಿಗೆ ಜೋಡಿಸಿಕೊಂಡು ಭಜನೆ ಇರಬಹುದು, ಕಾರ್ಯಕ್ರಮಗಳಲ್ಲಿ ಜೋಡಿಸಿದಾಗ ಆ ಮಕ್ಕಳು ಅದನ್ನು ನೋಡಿ ಬೆಳೀತಾರೆ. ಅದರಿಂದ ಮುಂದೆ ನಮ್ಮ ಸಂಸ್ಕೃತಿ ಮತ್ತು ಧರ್ಮ, ಸನಾತನ ಧರ್ಮ ಶಾಶ್ವತವಾಗಿ ಉಳಿಯಬಲ್ಲದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಉಪನ್ಯಾಸಕ್ಕಾಗಿ ಪಾಪ ರಮೇಶ್ ಅವರು ತುಂಬ ದೂರದಿಂದ ಬಂದಿದ್ದಾರೆ. ಹಾಗಾಗಿ ನನ್ನ ಅನಿಸಿಕೆಗಳನ್ನು ಹೇಳಿ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಮಾತುಗಳನ್ನು ಮುಗಿಸ್ತೇನೆ.
Thank you.